ಇಡೀ ರಾಜ್ಯವೇ ನೋಡಲೇಬೇಕಾದ ಸುದ್ದಿ. ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರದ ಪ್ರತಿಯೊಬ್ಬ ಮಂತ್ರಿ ಎಂಎಲ್ಎಗಳು ಮಾತ್ರವಲ್ಲ, ವಿಪಕ್ಷದಲ್ಲಿ ಕುಳಿತಿರುವ ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಕೂಡ ತಪ್ಪದೆ ಈ ಸುದ್ದಿಯನ್ನ ನೋಡಲೇಬೇಕು. ಯಾಕಂದ್ರೆ ಇದು ಅಂತಿಂತ ವಿಚಾರ ಅಲ್ಲವೇ ಅಲ್ಲ. ಕಳೆದ 9 ವರ್ಷಗಳಿಂದ ನಿರಂತರವಾಗಿ ರಾಜ್ಯದ ರೈತರ ಹೆಸರಲ್ಲಿ ನಡೆಯುತ್ತಿರುವ ಅತ್ಯಂತ ಬೃಹತ್ ಭ್ರಷ್ಟಾಚಾರದ ಸ್ಟೋರಿ. ಈಗ ರೈತರ ಪಾಲಿಗೆ ಭಾಗ್ಯವಾಗಬೇಕಿದ್ದ ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ನಡೀತಿದೆ ಎನ್ನುವ ವಿಚಾರವಾಗಿ ನಿಮ್ಮ ಈ ಅಶ್ವವೇಗ ನ್ಯೂಸ್ ನಡೆಸಿರುವ ರಿಯಾಲಿಟಿ ಚೆಕ್ ನಿಮ್ಮ ಮುಂದೆ ದಾಖಲೆ ಸಮೇತ ಇಡ್ತಿದ್ದೀವಿ. ಅದನ್ನ ಒಮ್ಮೆ ನೋಡ್ಕೊಂಡು ಬರೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಕೃಷಿ ಸಚಿವ ಚಲುವರಾಯ ಸ್ವಾಮಿಯವರೇ, ಗಾಢ ನಿದ್ದೆ ಮಾಡ್ತಿದ್ಯಾ ನಿಮ್ಮ ಸರ್ಕಾರ? ನಿಮ್ಮ ಕಣ್ಣಿಗೆ ಕಾಣುತ್ತಿಲ್ವಾ ಇವರ ಭ್ರಷ್ಟಾಚಾರ? ಸಾವಿರಾರು ಕೃಷಿ ಹೊಂಡಗಳೇ ಆಗಿವೆ ಮಾಯ. ಟರ್ಪಲ್, ಮೋಟಾರ್, ಸ್ಪ್ರಿಂಕ್ಲಿಂಗ್ ಸೆಟ್ ಕಾಣೆ. ತಮಿಳುನಾಡಿಗೆ ಸ್ಮಗ್ಲಿಂಗ್ ಆಗ್ತಿದ್ಯಾ ರೈತರ ಭಾಗ್ಯ? ನಮ್ಮ ರಾಜ್ಯದ ರೈತರಿಗೆ ಇದೆಂತ ದೌರ್ಭಾಗ್ಯ? ವೀಕ್ಷಕರೇ, ಇದೇ ವಿಚಾರವೇ ಇಂದು ಇಡೀ ರಾಜ್ಯದ ರೈತರು ಸಿದ್ದರಾಮಯ್ಯ ಸರ್ಕಾರವನ್ನ ಕೇಳಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಯಾಕಂದ್ರೆ ರೈತರಿಗಾಗಿ ಜಾರಿಗೆ ತಂದಿರುವ ಪ್ರತಿ ಯೋಜನೆಯಲ್ಲೂ ಹೆಜ್ಜೆ ಹೆಜ್ಜೆಗೂ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಅದರಲ್ಲೂ ಕೃಷಿ ಭಾಗ್ಯ ಯೋಜನೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಕಂಪ್ಲೀಟ್ ವಿವರ ನೋಡಿದ್ರೆ ನಿಜಕ್ಕೂ ಶಾಕ್ ಆಗೋದು ಖಚಿತ. ಇಷ್ಟಕ್ಕೂ ಅಂತಹ ಭ್ರಷ್ಟಾಚಾರ ಏನ್ ನಡೀತಿದೆ ಅಂತೀರಾ? ಆ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ನಿಮಗೆ ನಮ್ಮ ಅಶ್ವವೇಗ ನ್ಯೂಸ್ ಮಾಡಿದ ರಿಯಾಲಿಟಿ ಚೆಕ್ ಬಗ್ಗೆ ಹೇಳಲೇಬೇಕು. ವೀಕ್ಷಕರೇ, ನಮ್ಮ ಅಶ್ವವೇಗ ನ್ಯೂಸ್ ಪ್ರತಿನಿಧಿಗೆ ಈ ಕೃಷಿ ಭಾಗ್ಯದಲ್ಲಿ ನಡೀತಿರುವ ಭ್ರಷ್ಟಾಚಾರದ ಬಗ್ಗೆ ನಿಖರ ಮಾಹಿತಿಯನ್ನ ಸುರೇಂದ್ರ ಎನ್ನುವ ವ್ಯಕ್ತಿ ಕಾಲ್ ಮಾಡಿ ಹೇಳಿದ್ರು. ಆ ಮಾಹಿತಿ ಜಾಡು ಹಿಡಿದು ನಮ್ಮ ಪ್ರತಿನಿಧಿ ಹೋಗಿದ್ದು ಗಡಿ ಜಿಲ್ಲೆಯಾದ ಚಾಮರಾಜನಗರದ ಕೊಳ್ಳೇಗಾಲಕ್ಕೆ. ಅಲ್ಲಿಗೆ ಹೋಗಿ ನಮಗೆ ಕಾಲ್ನಲ್ಲೇ ಮಾಹಿತಿ ಕೊಟ್ಟಿದ್ದ ಸುರೇಂದ್ರ ಅವರನ್ನ ಭೇಟಿ ಮಾಡಿದ ಮೇಲೆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಇಡೀ ರಾಜ್ಯವ್ಯಾಪಿ ನಡೆಯುತ್ತಿರುವ ಬೃಹತ್ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಇದೆ ಎನ್ನುವ ಸಂಗತಿ ನಮಗೂ ಗೊತ್ತಾಗಿದ್ದು. 2015ರಿಂದ 19ವರೆಗೂ ಕೃಷಿ ಭಾಗ್ಯ ಯೋಜನೆ ನಿರಂತರವಾಗಿ ನಡ್ಕೊಂಡು ಬಂತು. ಅದು ರೈತನ ಮನೆ ಬಾಗಿಲು ತಲುಪನಿಲ್ವ ಗೊತ್ತಿಲ್ಲ. ಆದ್ರೆ ಕೃಷಿ ಅಧಿಕಾರಿಗಳ ಮನೆ ಬಾಗಿಲಂತೂ ತುಂಬಿಸಿದೆ. ಅದು ಭಾರಿ ಭ್ರಷ್ಟಾಚಾರಕ್ಕೆ ಒಳಗಾದಂತ ಯೋಜನೆ. ಅದು ಸಿದ್ದರಾಮಯ್ಯನವರು ವಿರುದ್ಧವಾಗಿ ಯಡಿಯೂರಪ್ಪನವರು ಆವಾಗ ಧ್ವನಿ ಎತ್ತುತ್ತಾ ಇರ್ತಾರೆ. ಈ ಯೋಜನೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಕೃಷಿ ಭಾಗ್ಯ ಯೋಜನೆ ರೈತರ ಮನೆ ಬಾಗಿಲು ತಲುಪ್ತಾ ಇಲ್ಲ. ಅದು ಮಧ್ಯವರ್ತಿಗಳ ಒಂದು ಸಂಪಾದನೆಯ ಕೇಂದ್ರವಾಗಿದೆ. ಅದು ವೀಕ್ಷಕರೇ, ಕೃಷಿ ಭಾಗ್ಯ ಯೋಜನೆಯಲ್ಲೇ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಕೊಳ್ಳೇಗಾಲದ ಸುರೇಂದ್ರ ಎನ್ನುವ ಈ ವ್ಯಕ್ತಿ ಮಾಡಿರುವ ಆರೋಪ ಏನು ಅಂತ. ಕೇವಲ ಇಷ್ಟು ಮಾತ್ರವಲ್ಲ, ಭಾಗ್ಯದಲ್ಲೇ 2015ರಿಂದ 2019ವರೆಗೂ ಕೃಷಿ ಭಾಗ್ಯ ಯೋಜನೆಯಲ್ಲಿ ಯಾವ ರೀತಿಯೆಲ್ಲ ರೈತರಿಗೆ ಮೋಸ ಆಗಿದೆ ಎನ್ನುವ ಬಗ್ಗೆಯೂ ಈ ಸುರೇಂದ್ರ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕೃಷಿ ಭಾಗ್ಯ ಯೋಜನೆ ಅಂದ್ರೆ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆ 2015ರಲ್ಲಿ ಸಿದ್ದರಾಮಯ್ಯನವರು ಶುರು ಮಾಡ್ತಾರೆ. ಈ ಯೋಜನೆ ಭಾರಿ ವ್ಯಾಪಕ ಭ್ರಷ್ಟಾಚಾರಕ್ಕೆ ಒಳಗಾಗುತ್ತೆ. ಅದರಲ್ಲೂ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಲ್ಲಿ ಭಾರಿ ಅವ್ಯವಹಾರ ನಡೆಯುತ್ತೆ ಇದರಲ್ಲಿ ಕೃಷಿ ಭಾಗ್ಯ ಯೋಜನೆಯಲ್ಲಿ. ಇದು ಕೃಷಿ ಭಾಗ್ಯ ಯೋಜನೆ ರೈತರ ಭಾಗ್ಯ ಅಲ್ಲ, ಇದು ಅಧಿಕಾರಿಗಳ ಭಾಗ್ಯ. ಇದು ಅಂದ್ರೆ ತಪ್ಪಾಗಲಾರದು. ಇಷ್ಟು ಮಾತ್ರವಲ್ಲ, ಕೃಷಿ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕಾರಿ ಕೂಡ ಸರಿಯಾದ ಮಾಹಿತಿಯನ್ನ ನೀಡ್ತಿಲ್ಲ.
ಒಂದು ವೇಳೆ ಅಂತಹ ಮಾಹಿತಿ ಸರಿಯಾಗಿ ನೀಡಿದ್ದೇ ಆದ್ರೆ ಅಧಿಕಾರಿಗಳ ಜೊತೆ ಕೆಲ ರಾಜಕಾರಣಿಗಳು ಕೂಡ ಜೈಲು ಸೇರಬೇಕಾಗೋದು ಖಚಿತ ಎಂದು ಈ ಸುರೇಂದ್ರ ಅವರು ವಾದಿಸುತ್ತಾರೆ. ಸಿದ್ದರಾಮಯ್ಯನವರ ಕೃಷಿ ಭಾಗ್ಯ ಯೋಜನೆ ಯಾವ ರೀತಿ ಫ್ಲಾಪ್ ಆಗಿದೆ ಅಂದ್ರೆ ಆ ಭಗವಂತನೇ ಬಲ್ಲ. ಇದು ಸಾವಿರಾರು ಕೃಷಿ ಹೊಂಡಗಳು ಕಣ್ಮರೆಯಾಗಿವೆ. ಇದ್ರ ಬಗ್ಗೆ ನಿಖರವಾದ ಮಾಹಿತಿನ ಯಾವ ಅಧಿಕಾರಿಗಳು ಕೊಡ್ತಾ ಇಲ್ಲ. ಕೊಟ್ರ ಅವರು ಜೈಲು ಸೇರೋದು ಗ್ಯಾರಂಟಿ. ಇದ್ದಕ್ಕಿದ್ದಾಗಲೇ ಕೃಷಿ ಭಾಗ್ಯ ಯೋಜನೆ ಎಷ್ಟು ಪ್ರಮಾಣದಲ್ಲಿ ಭ್ರಷ್ಟಾಚಾರಕ್ಕೆ ಒಳಗಾಯ್ತು ಅಂದ್ರೆ ಅದನ್ನ ಹೇಳಕ ಸಾಧ್ಯವೇ ಇಲ್ಲ. ಒಂದು ಕೃಷಿ ಹೊಂಡ ಸಿದ್ಧಗೊಂಡಿರುವ ಕೃಷಿ ಹೊಂಡಕ್ಕೆ ಮತ್ತೊಬ್ಬ ರೈತನ ತಂದು ನಿಲ್ಲಿಸಿ ಬಿಲ್ ಮಾಡಿಸಿರೋ ನಿದರ್ಶನಗಳು ಸಾವಿರಾರು ಇದೆ. ಅದೇ ರೀತಿ ಕಣ್ಮರೆಯಾದ ಕೃಷಿ ಹೊಂಡಗಳು ಸಾವಿರಾರು ಕೃಷಿ ಹೊಂಡಗಳು ಕಣ್ಮರೆಯಾಗಿವೆ. ಸುರೇಂದ್ರ ಅವರು ಮಾಡ್ತಾ ಹೋದ ಪ್ರತಿ ಆರೋಪಗಳನ್ನ ಕೇಳಿದಾಗ ನಿಜಕ್ಕೂ ನಮಗೆ ಶಾಕ್ ಆಯ್ತು. ಅಷ್ಟೇ ಅಲ್ಲ, ಒಂದು ಸರ್ಕಾರ ಜಾರಿಗೆ ತಂದ ಯೋಜನೆಯ ವಿರುದ್ಧ ಇಂತಹ ಆರೋಪಗಳನ್ನ ಮಾಡ್ತಿರೋದಕ್ಕೆ ನಿಮ್ಮ ಬಳಿ ಏನು ಸಾಕ್ಷ್ಯವಿದೆ ಎಂದು ಸುರೇಂದ್ರ ಅವರನ್ನ ಪ್ರಶ್ನೆ ಮಾಡಿದಾಗ ಅವರು ನಮ್ಮ ಮುಂದೆ ಇಟ್ಟಿದ್ದು ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ಕೊಟ್ಟಂತಹ ಈ ದಾಖಲೆ. ಇಷ್ಟಕ್ಕೂ ಈ ದಾಖಲೆಯಲ್ಲಿ ಏನಿದೆ? ಕೃಷಿ ಭಾಗ್ಯದ ಭ್ರಷ್ಟಾಚಾರವನ್ನ ಈ ದಾಖಲೆ ಹೇಗೆ ಬಟಾಬಯಲು ಮಾಡ್ತಿದೆ ಎನ್ನುವ ಬಗ್ಗೆ ಮತ್ತಷ್ಟು ಕುತೂಹಲದಿಂದ ಕೇಳಿದಾಗ ಅವರು ಹೇಳಿದ್ದೇನು ಗೊತ್ತಾ? ಸರ್, ನಮ್ಮ ತಾಲೂಕಿನಲ್ಲಿ ಕಳೆದ 9 ವರ್ಷದಿಂದ ಸರಿಸುಮಾರು 1636ಕ್ಕೂ ಹೆಚ್ಚು ಕೃಷಿ ಭಾಗ್ಯ ಫಲಾನುಭವಿಗಳಿದ್ದಾರೆ. ಆ ಫಲಾನುಭವಿಗಳ ಪಟ್ಟಿಯೇ ಇದು. ನಿಮಗೆ ತೋರಿಸಿರುವ ಪಟ್ಟಿಯಲ್ಲಿ ಕೇವಲ 10 ಮಂದಿ ಈ ಕೃಷಿ ಭಾಗ್ಯದ ಫಲಾನುಭವಿಗಳನ್ನ ಅಧಿಕಾರಿಗಳು ತೋರಿಸಲಿ ನೋಡೋಣ ಅಂತ ಸವಾಲ್ ಹಾಕಿದ್ರು. ಅಷ್ಟೇ ಅಲ್ಲ, ಈ ಸವಾಲ್ಗೆ ಉತ್ತರವನ್ನ ಕೂಡ ಮತ್ತೊಂದು ದಾಖಲೆಯ ಸಮೇತ ನಮ್ಮ ಮುಂದೆ ಈ ಸುರೇಂದ್ರ ಅವರೇ ಇಟ್ರು. ಇಷ್ಟಕ್ಕೂ ಆ ದಾಖಲೆ ಏನ್ ಗೊತ್ತಾ? ತಾಲೂಕಿನಲ್ಲಿರುವ ಯಾವುದೇ ಫಲಾನುಭವಿಗಳ ಭಾವಚಿತ್ರಗಳು ಈ ಕೊಳ್ಳೇಗಾಲ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಇಲ್ಲ ಎನ್ನುವ ಬಗ್ಗೆ ಲಿಖಿತವಾಗಿಯೇ ಈ ಅಧಿಕಾರಿ ಸೀಲು ಸೈನು ಹಾಕಿಕೊಟ್ಟಿರುವ ದಾಖಲೆ. ವೀಕ್ಷಕರೇ, ಕೃಷಿ ಭಾಗ್ಯ ಯೋಜನೆಯ ಫಲಾನುಭವಿ ಯಾರೇ ಆದ್ರೂ ಅವರ ಫೋಟೋವನ್ನ ಸಂಬಂಧಪಟ್ಟ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿದ ಬಳಿಕವೇ ಫಲಾನುಭವಿಗೂ ಸರ್ಕಾರದಿಂದ ಆರ್ಥಿಕ ನೆರವು ಸಿಗೋದು. ಬೆಳೆ ಬೆಳೆದ್ರೆ ಪ್ರೋತ್ಸಾಹ ಧನ ಸಿಗೋದು. ಹಸು ಖರೀದಿಸಿದ್ರೆ 50% ಸಬ್ಸಿಡಿ ಸಿಗೋದು. ಅಷ್ಟೇ ಯಾಕೆ, 2500ಕ್ಕೆ 5 HP ಪಂಪ್ ಸೆಟ್ ಸಿಗೋದು. ಆದ್ರೆ ಅಂತಹ ಭಾವಚಿತ್ರಗಳೇ ಇಲ್ಲದೆ ಕೃಷಿ ಭಾಗ್ಯವನ್ನ ಅದ್ಯಾವ ರೀತಿ ರೈತರಿಗೆ ಈ ಅಧಿಕಾರಿಗಳು ನೀಡಿದ್ದಾರೆ? ಈ ಬಗ್ಗೆ ಪ್ರಶ್ನಿಸಿದ್ರೆ ಮಾಹಿತಿ ಹಕ್ಕಿನ ಅಡಿಯಲ್ಲಿ ದಾಖಲೆ ಕೇಳಿದ್ರೆ ಅಧಿಕಾರಿಗಳೇಕೆ ಪೂರ್ಣ ಮಾಹಿತಿಯನ್ನ ನೀಡ್ತಾ ಇಲ್ಲ ಎನ್ನುವ ಪ್ರಶ್ನೆ ಸದ್ಯ ಸುರೇಂದ್ರ ಅವರು ಅಧಿಕಾರಿಗಳನ್ನ ಹಾಗೂ ಸರ್ಕಾರವನ್ನ ಕೇಳುತ್ತಿರುವ ಗಂಭೀರ ಪ್ರಶ್ನೆ. ಒಟ್ಟಿನಲ್ಲಿ ಕೆಲ ಭ್ರಷ್ಟ ಅಧಿಕಾರಿಗಳ ರೈತರ ಹೆಸರಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರವನ್ನ ಸದ್ದಿಲ್ಲದೆ ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ಮಾಡಿದ್ದಾರೆ ಎನ್ನುವುದು ಸದ್ಯ ಸುರೇಂದ್ರ ಅವರು ಮಾಡ್ತಿರುವ ಬೃಹತ್ ಆರೋಪ. ನೋಡಿದ್ರಲ್ಲ ವೀಕ್ಷಕರೇ, ಕೃಷಿ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಸದ್ಯ ದಾಖಲೆಗಳ ಸಮೇತ ಸಾಮಾಜಿಕ ಹೋರಾಟಗಾರರಾದ ಸುರೇಂದ್ರ ಅವರು ಮಾಡ್ತಿರುವ ಆರೋಪಗಳೇನು ಅಂತ. ಇವರು ಇಷ್ಟು ಮಾತ್ರ ಹೇಳ್ತಾ ಇಲ್ಲ, ಒಂದು ಹೋಬಳಿಯಲ್ಲಿ 1000ಕ್ಕೂ ಹೆಚ್ಚು ಫಲಾನುಭವಿಗಳ ಪಟ್ಟಿ ತೋರಿಸುತ್ತಿರೋ ಅಧಿಕಾರಿಗಳೇಕೆ ಆ ಫಲಾನುಭವಿಗಳ ಭಾವಚಿತ್ರಗಳನ್ನ ಕೊಡ್ತಿಲ್ಲ? ಅದು ಇಲ್ಲ ಅಂದ್ರೂ ಒಂದು ಹೋಬಳಿಗೆ ಅವರು ಕೊಟ್ಟಿರುವಂತಹ ಫಲಾನುಭವಿಗಳ ಲಿಸ್ಟ್ ನಲ್ಲಿ 50 ನಿಜ ಫಲಾನುಭವಿಗಳನ್ನಾದ್ರೂ ತೋರಿಸ್ಲಿ ನೋಡೋಣ ಅಂತ ಸವಾಲ್ ಕೂಡ ಹಾಕಿದ್ದಾರೆ. ಇವರು ಹಾಕಿರುವಂತಹ ಸವಾಲ್ಗೆ ಅಧಿಕಾರಿಗಳು ಏನ್ ಹೇಳ್ತಾರೆ? ಸಂಬಂಧಪಟ್ಟ ಇಲಾಖೆಯ ಸಚಿವರು ಯಾವ ರೀತಿ ವಿಚಾರವಾಗಿ ಸತ್ಯಾಸತ್ಯತೆಯನ್ನ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ತಾರೆ ಎನ್ನುವುದಕ್ಕೆ ಕಾಲವೇ ಉತ್ತರವನ್ನ ನೀಡಬೇಕು. ಕೇವಲ ಇಷ್ಟು ಮಾತ್ರವಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಅಶ್ವವೇಗ ನ್ಯೂಸ್ ಕೃಷಿ ಇಲಾಖೆಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಮತ್ತಷ್ಟು ಗಂಭೀರ ವಿಚಾರಗಳನ್ನ ದಾಖಲೆ ಸಮೇತ ನಿಮ್ಮ ಮುಂದೆ ಹೊತ್ತು ತರಲಿದೆ.
ಇದಾಗಿತ್ತು ಇವತ್ತಿನ ವಿಶೇಷ. ಸದಾ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.